ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನ. ವಿಜಯಪುರದ ಸುತ್ತಮುತ್ತಲಿರುವ 20 ರಿಂದ 30 ಸರ್ವೆ ನಂಬರ್ಗಳಲ್ಲಿ ಕಟ್ಟಡಕ್ಕೆ ಪರವಾನಗಿ ನೀಡುತ್ತಿಲ್ಲ. ಇದರಿಂದ ನೂರಾರು ಜನರಿಗೆ ತೊಂದರೆಯಾಗಿದೆ ಎಂದು ನಗರದ ಎಲ್ಲಾ ಬಡಾವಣೆಗಳ ಹಿರಿಯರು ನಗರದ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಕಟ್ಟಡಕ್ಕೆ ಪರವಾನಗಿ ನೀಡುವಂತೆ ಡಿಸಿ ರವರಿಗೆ ಮನವಿ ಸಲ್ಲಿಸಿದರು. ಎಲ್ಲ ಹಾಕಿರೋದು ಕೊಟ್ಟು ಹಾಕ್ಬಿಡ್ರಿ, ಅದು ನಂಬರ್ ಕೊಟ್ಟು ನಿಮ್ಗೆ ಅದಕ್ಕೆ ಬರ್ರಿ ಸರ್ ಅವ್ರು. ಇವತ್ತು ನಮ್ಮ ಎಲ್ಲ ಬಡಾವಣೆಯ ಹಿರಿಯರ ಜೊತೆ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿಗೆ ಬಂದು ಅವ್ರಿಗೆ ಮನವಿ ಮಾಡಿದೆವು. ಮೊನ್ನೆ ಒಂದು 2 ದಿವಸದಿಂದ ಮಾನ್ಯ ಸಚಿವರು ಬಂದಿರಲಿ ಬರೇತಿ ಸುರೇಶ್ ಸಾಹೇಬರು, ಅವರಿಗೆ ಹೇಳಿದೆವು ನಾವು ಏನಂತ, ಡಿಮ್ಯಾನ್ಸ್ ಲ್ಯಾಂಡ್ ಅಂತೇಳಿ ಸುತ್ತಮುತ್ತ ಇರ್ತಕ್ಕಂಥ ಬಿಜಾರ್ ಸುತ್ತಮುತ್ತ ಸಹಿತ ಒಂದು 20 ರಿಂದ 30 ಸರ್ವೆ ನಂಬರಲ್ಲಿ ಕಟ್ಟಡ ಪರವಾನಗಿ ಕೊಡ್ತಾ ಇಲ್ಲ. ಈ ಕಟ್ಟಡ ಪರವಾನಗಿ ಕೊಡ್ತಾ ಇಲ್ಲದ ಉದ್ದೇಶದಿಂದ ನೂರಾರು ಜನರಿಗೆ ತೊಂದರೆ ಆಗ್ಯದ. ಸಾಕಷ್ಟು ಜನ ಕಟ್ಟಿ ಮರೋರು ಬೀದಿಗೆ ಬಂದಿದ್ದಾರೆ. ಆಮೇಲೆ ಎಷ್ಟೋ ಜನ ತಮ್ಮ ನಿವೃತ್ತಿ ಆದಮೇಲೆ ಒಂದು ಮನೆ ಕಟ್ಟಬೇಕು ಕಾಣಿಸಿರ್ತದೆ, ಅದು ಸಹಿತಕ್ಕೆ ತಣ್ಣೀರು ಹಚ್ಚಿದ್ದಾರೆ. ಹೀಗಾಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಮನವರಿಕೆ ಮಾಡಿದೆವು. ಇಲ್ಲಿವರೆಗೆ ಸಾಕಷ್ಟು ಒಂದೊಂದು ಲೇಔಟಲ್ಲಿ 80-90 ಮನೆ ಕಟ್ಟಡ ಕೊಟ್ಟು 20 ಜಾಗಕ್ಕೆ ಯಾಕೆ ಕೊಡ್ತಾ ಇಲ್ಲ? ಇದೇನು ದೊಡ್ಡ ಅಂತ ಕಾನೂನು ಬದಲಾವಣೆ ಆಗಂಗಿಲ್ಲ. ಇದು ಒಂದು ಕಂಡೀಷನ್ ಕೊಡ್ಲಿಕ್ಕೆ ಅವಕಾಶ ಐತಿ. ಹಿಂದೆ ಇದ್ದ ಅಧಿಕಾರಿಗಳು ಕೊಟ್ಟಾರೆ, ಇವತ್ತು ನೀವ್ಯಾಕೆ ಕೊಡ್ತಾ ಇಲ್ಲ ಅಂತ ಅವ್ರಿಗೆ ಕೇಳಿದೆವು. ಅವ್ರು 2 ದಿವಸ ಟೈಮ್ ಕೊಡ್ರಿ, ಖಂಡಿತವಾಗಿ ನಿಮಗೆ ಕಟ್ಟಡ ಪರವಾನಗಿ ಕೊಡುವಂಥ ಕೆಲಸ ಮಾಡ್ತೀವಿ, ನಿಮ್ಗೆ ಅನ್ಯಾಯ ಮಾಡೋಣ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ಭರವಸೆ ಇಟ್ಟು ಹೊಟ್ಟಿದ್ದೆವು. ಇದ್ರ ಸಲುವಾಗಿ ವಿಜಯಪುರ ನಗರ ಶಾಸಕರು 73A ಅಡಿಯಲ್ಲಿ ಸುವರ್ಣಸೌಧದಲ್ಲಿ ಕ್ವಶನ್ ಕೇಳ್ಯಾರ. ಏನಂತ, ಈ ರೀತಿ ನೀವು ಕಟ್ಟಡ ಕಟ್ಟೋರಿಗೆ ಅನ್ಯಾಯ ಮಾಡ್ತಾ ಇರಿ, ಪರವಾನಗಿ ಕೊಡ್ಲಿಕ್ಕೆ ಅಂದ್ರೆ ಅವ್ರಿಗೆ ಕಷ್ಟ ಆಗ್ತದೆ. ಆ ಒಂದು ಕ್ವಶನ್ ಸುವರ್ಣದ ಸೌಧದಲ್ಲಿ ಕ್ವಶನ್ ಕೇಳಿದಾಗೂ ಸಹಿತ ಇಲ್ಲಿವರೆಗೆ ಸಚಿವರು ಉತ್ತರ ಕೊಟ್ಟಿಲ್ಲ. ಇವತ್ತು ಮೊನ್ನೆ ಬಂದಾಗ ಹೇಳ್ತಾರೆ ನಾನು ನಜರಿಗಿಲ್ಲ ಅಂತ. ಮತ್ತು ಸೆಕ್ರೆಟರಿ ಲೆವೆಲ್ನಾಗ ಇದೆ, FDA ಕಮಿಷನ್ ಹೇಳ್ತಾರೆ. ಇದರ ಅರ್ಥ ಎಲ್ಲರೂ ಕೂಡಿ ಜನರಿಗೆ ಅನ್ಯಾಯ ಮಾಡ್ದಂಗಿದು. ಇದರಿಂದ ಜನರು ತತ್ತರಿಸಿ ಹೋಗ್ಯಾರ. ಆದ ಕಾರಣ ನಾವು ಜಿಲ್ಲಾಧಿಕಾರಿಗಳಿಗೆ ಕಳಕಳಿ ವಿನಂತಿ ಮಾಡಿವು, ದಯವಿಟ್ಟು ಜನರ ಸಲುವಾಗಿ ನೀವು ಇದನ್ನು ಫೈಲ್ ಮೂವ್ಮೆಂಟ್ ಮಾಡಿ ಕಂಡೀಷನ್ ಆಗಿ ಪರ್ಮಿಷನ್ ಕೊಡು ಅಂತ ಹೇಳಿವು. ಅವರು ನಮಗೆ ಸಕಾರಾತ್ಮಕ ಭರವಸೆ ಕೊಟ್ಟಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.